ದೇಶದಲ್ಲಿ ಅಭಿಮಾನವನ್ನ ಮೆರೀತಾರೆ ಎನ್ನುವಂಥದ್ದ ಹಳೆ ಇತಿಹಾಸದ ರಾಜ್ಕುಮಾರರಿಂದಲೂ ಇಂದು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಅಪ್ಪಟ ರೈತ ಕುಲದಲ್ಲಿ ಜನಿಸಿದಂತ ಒಬ್ಬ ಧೀರ ಮಹಿಳೆ ತಮ್ಮ ಪತಿಗಳಾಗಿ ಎಷ್ಟು ಸಕಲ ಸೇವೆಗಳನ್ನು ಅವರು ಮಾಡಿದ್ದಾರೆ ಅಂತೇಳಿ ನಾವೆಲ್ಲ ಸ್ಮರಿಸಬೇಕಾಗಿದೆ. ಇವತ್ತು ಡೆವಿಲ್ ಚಿತ್ರಕ್ಕಾಗಿ ಅವರು ಇಡೀ ರಾಜ್ಯಾದ್ಯಂತ ಎಲ್ಲ ಚಿತ್ರರಂಗದ ಹೋಗಿ ಸ್ಥಾನವನ್ನ ನಮಗೆ ತುಂಬಿದ್ದಾರೆ. ನಿಜವಾಗ್ಲೂ ಮಂಡ್ಯಕ್ಕೆ ಬಂದಿರುವಂತ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ಸಮಸ್ತ ಮಂಡ್ಯ ಜಿಲ್ಲೆ ಎಲ್ಲ ಹೋರಾಟಗಾರರು ಮತ್ತು ಮಂಡ್ಯ ಜಿಲ್ಲೆ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೇಡಮ್. ದೇವರು ನಿಮಗೆ ಒಳ್ಳೇದು ಮಾಡಿ ಅನಂತ ವಿಷ್ಣು ನಾಮಕರ ಅನುಗ್ರಹ ಸಹಕಾರ ಇದ್ದು ನಿಮ್ಮ ಕೃಪೆ ಮುಖ್ಯವಾಗಿರಲಿ. ಎಲ್ಲರೂ ಹೇಗಿದ್ದೀರಾ? ಓಕೆ, ಡೆವಿಲ್ ಫಿಲ್ಮ್ ನೋಡಿದ್ರಾ? ಹೇಗಿದೆ? ಥ್ಯಾಂಕ್ ಯು. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಕರ್ಕೊಬಂದು ನೋಡ್ರಿ. ನೀವು ತೋರಿಸ್ತಾ ಇರೋ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಾವು ಸದಾ ಚಿರಋಣಿ. ನಮ್ದೇ ಅಲ್ಲ, ಎಲ್ಲ ಕನ್ನಡ ಚಿತ್ರಗಳಿಗೂ ಹೀಗೆ ಪ್ರೀತಿ ಮತ್ತೆ ಪ್ರೋತ್ಸಾಹ ಮಾಡಿ ತೋರಿಸಿ. ಅತ್ತೆ ಒಂದು ನಿಮಿಷ ಎಲ್ಲರೂ ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿ, ಆಮೇಲೆ ಪೈರಸಿನ ಎಂಟರ್ಟೈನ್ ಮಾಡಬೇಡಿ. ಏನು ಇದ್ದಾರೆ, ಸ್ವಲ್ಪ ಚೆನ್ನಾಗಿದ್ದಾರೆ, ಆರಾಮಾಗಿ ಇದ್ದಾರೆ. ನಿಮ್ ಪ್ರೀತಿ ಎಲ್ಲ ಹೋಗಿ ಹೇಳಿದಾಗ ತುಂಬಾ ಖುಷಿ ಪಡ್ತಾರೆ. ಇಷ್ಟು ಕೆಟ್ಟದಲ್ಲಿ ಒಂದು ಒಳ್ಳೆ ನಡೀತಾ ಇದೆ ಅಂದ್ರೆ ಇದೆ ನಿಮ್ ಪ್ರೀತಿ ಮತ್ತೆ ನಿಮ್ ಸಪೋರ್ಟ್ ಅವರು ಬರ್ತಿದೆ. ಹಾಗೆ ಮಂಡ್ಯದ ಎಲ್ಲ ದರ್ಶನ್ ಫ್ಯಾನ್ಸಿಗೂ ತೋರಿಸಿರೋ ಪ್ರೀತಿ ಮತ್ತೆ ಸಪೋರ್ಟ್ಗೆ ನಾವು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಫಿಲ್ಮ್ ನೋಡಿ ಖುಷಿ ಪಡಿ. ಈಗ ನಮ್ಮ ಫಿಲ್ಮ್ ಡೈರೆಕ್ಟರ್ ಪ್ರಕಾಶ್ ಅವರು ಮಾತಾಡ್ತಾರೆ. ದರ್ಶಕರು ಕೇಳ್ತಾರೆ ಸಿನಿಮಾ ಹೇಗಿದೆ ಅಂತ ಹೇಳಿದ್ರು. ಏನಿದೆ ಇಷ್ಟ ಆಯ್ತಾ ಸಿನಿಮಾ? ಚೆನ್ನಾಗಿದ್ಯಾ? ಅಷ್ಟೇ ಬೇಕಾಗಿರೋದು ನಮ್ಗೆ. ನಾನು ದರ್ಶನ್ ಇಷ್ಟು ಕಷ್ಟಪಟ್ಟು ಈ ಪಿಕ್ಚರ್ ಮಾಡಿದ್ದೆ ನಿಮ್ಗೆಲ್ಲ ಇಷ್ಟ ಆಗಲಿ ಅಂತ. ನನಗೆ ಖುಷಿ. ನಿಮಿಷ ನಿಮಗೆ ಖುಷಿ ಆದ್ರೆ ನಮಗೆ ಖುಷಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.